ನಾನು 37 ವರ್ಷ ಗೌರ್ಮೆಂಟ್ ITನಲ್ಲಿ ಟೋಟಲಿ ವರ್ಕ್ ಮಾಡಿದ್ದೀನಿ. ನಿವೃತ್ತಿ ಹೊಂದಿ 2.5 ವರ್ಷ ಆಗಿದೆ. ಬಟ್ ನಾನೇನು ಮಾಡ್ತೀನಿ ಅಂದರೆ, ಈಗ ಪೆನ್ಷನ್ ಬರುತ್ತೆ ಫ್ರೀಯಾಗಿ ಸರ್ಕಾರದಿಂದ. ಏನಾದರೂ ಮಕ್ಕಳಿಗೆ, ನಾನು ಮ್ಯಾಥಮೆಟಿಕ್ಸ್ ಟೀಚರ್ ಬೇಸಿಕಲಿ, ಏನಾದರೂ ಒಂದು ಸ್ವಲ್ಪ ಮಕ್ಕಳಿಗೆ ಹೇಳಿಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಪೆನ್ಷನ್ ತೊಗೊಳೋದ್ರಲ್ಲೂ ತೃಪ್ತಿ ಅನಿಸುತ್ತೆ. ವರ್ಕ್ಶಾಪ್ ಸೈನ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್ ಅಪಾಯಿಂಟ್ ಆಗಿದ್ದು. ನಾನು ಒಟ್ಟು ಒಂದು 10-12 ಊರಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಈವನ್ ವೆಸ್ಟ್ ಬೆಂಗಾಲ್ ಕಲ್ಕತ್ತಾದಲ್ಲಿ 1 ವರ್ಷ ಕಲ್ಕತ್ತಲ್ಲಿದ್ದೆ. ಡಿಪಾರ್ಟ್ಮೆಂಟ್ ಟ್ರೈನಿಂಗಲ್ಲಿದ್ದೆ 91-92ರಲ್ಲಿ. ಸೆಲ್ಫ್ ಕುಕ್ಕು. ಹೆಂಡತಿ ಮಕ್ಕಳೆಲ್ಲ ಮೈಸೂರಲ್ಲಿ ಇರೋದು, ನಾನು ಇಲ್ಲಿ ಒಬ್ಬನೇ ಇದ್ದೆ ರೂಮ್. ಹೌದ್ರಿ. ಈವನ್ ಬಟ್ಟೆ ಒಕ್ಕೊಳ್ಳೋದಾಗಿರ್ಬೋದು, ಪಾತ್ರೆ ತೊಳ್ಕೊಳ್ಳೋದಾಗಿರ್ಬೋದು, ಎಲ್ಲ ಕೆಲಸ ನಾನೇ ಮಾಡ್ಕೊಳ್ಳೋದು. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್. ತಮಗೆ ಥ್ಯಾಂಕ್ ಯು ಸರ್. ಸರ್ ತಮ್ಮ ಪರಿಚಯ ಮಾಡಿಕೊಟ್ರಿ ಫಸ್ಟ್. ನನ್ನ ಹೆಸರು ರಾಮಚಂದ್ರ ಕುಲಕರ್ಣಿ ಅಂತ. ನಮ್ಮದು ಸ್ವಂತ ಊರು ಬಂದು ಕುಷ್ಟಗಿ ತಾಲೂಕು ಕಾಟಾಪುರ. ನಂದು ಪ್ರೈಮರಿ ಎಜುಕೇಷನ್ ಎಲ್ಲ ಯಲಬುರ್ಗಾ ತಾಲೂಕು ಮುರುಡಿನಲ್ಲೇ ಆಗಿದ್ದು, 1 to 6. ಆಮೇಲೆ 7ನೇ ಕ್ಲಾಸು ಬೇವೂರಲ್ಲಿ ಓದಿದ್ದು. ಕುಷ್ಟಗಿ ತಾಲೂಕು ಚಳಗೇರಿನಲ್ಲಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ ನಾನು ಪ್ರೌಢ ಶಿಕ್ಷಣ ಮುಗಿಸಿದ್ದೀನಿ. 1981ನಲ್ಲಿ SSLC ಪಾಸ್ ಮಾಡಿದೆ. ಕುಷ್ಟಗಿ ಸೆಂಟರ್ಗೆ ನಾನು ಫಸ್ಟು 1981ನಲ್ಲಿ, ಆಗಿನ ಕಾಲದಲ್ಲಿ. ಆಮೇಲೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬಳ್ಳಾರಿನಲ್ಲಿ 1981 to 1984 ನಾನು ಗೌರ್ಮೆಂಟ್ ITI ಪ್ರಿನ್ಸಿಪಾಲ್ ಆಗಿ ನಾನು ನಿವೃತ್ತಿ ಹೊಂದಿದ್ದೀನಿ. ಗೌರ್ಮೆಂಟ್ ITI ಹನುಮಸಾಗರದಲ್ಲಿ ನಿಯರ್ಲಿ 7 ವರ್ಷ ಇದ್ದೆ. ನಾನು ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದ್ದೀನಿ. ಬಟ್ ಟೋಟಲಿ ನಾನು 37 ವರ್ಷ ಗೌರ್ಮೆಂಟ್ ITನಲ್ಲಿ ಟೋಟಲಿ ವರ್ಕ್ ಮಾಡಿದ್ದೀನಿ. ಸರ್ವಿಸ್ ನಿವೃತ್ತಿ ಹೊಂದಿ 2.5 ವರ್ಷ ಆಗಿದೆ. ಬಟ್ ನಾನೇನು ಮಾಡ್ತೀನಿ ಅಂದರೆ, ಈಗ ಪೆನ್ಷನ್ ಬರುತ್ತೆ ಫ್ರೀಯಾಗಿ ಸರ್ಕಾರದಿಂದ. ಏನಾದರೂ ಮಕ್ಕಳಿಗೆ, ನಾನು ಮ್ಯಾಥಮೆಟಿಕ್ಸ್ ಟೀಚರ್ ಬೇಸಿಕಲಿ, ಏನಾದರೂ ಒಂದು ಸ್ವಲ್ಪ ಮಕ್ಕಳಿಗೆ ಹೇಳಿಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಪೆನ್ಷನ್ ತೊಗೊಳೋದ್ರಲ್ಲೂ ತೃಪ್ತಿ ಅನಿಸುತ್ತೆ ಅಂತ ನನ್ನ ಭಾವನೆ. ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸ್, ವರ್ಕ್ಶಾಪ್ ಕ್ಯಾಲ್ಕುಲೇಷನ್ WSC, ವರ್ಕ್ಶಾಪ್ ಸೈನ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್, WSC, ವರ್ಕ್ಶಾಪ್ ಸೈನ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್. ಅದೇ ಅಪಾಯಿಂಟ್ ಆಗಿದ್ದು. ವರ್ಕ್ಶಾಪ್ ಸೈನ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್ ಅಪಾಯಿಂಟ್ ಆಗಿದ್ದು. ನಾನು ಒಟ್ಟು ಒಂದು 10-12 ಊರಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಈವನ್ ವೆಸ್ಟ್ ಬೆಂಗಾಲ್ ಕಲ್ಕತ್ತಾದಲ್ಲಿ 1 ವರ್ಷ ಕಲ್ಕತ್ತಲ್ಲಿದ್ದೆ. ಡಿಪಾರ್ಟ್ಮೆಂಟ್ ಟ್ರೈನಿಂಗಲ್ಲಿದ್ದೆ 91-92ರಲ್ಲಿ. ಅಂದರೆ ವರ್ಕ್ಶಾಪ್ ಸೈನ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್ ಇದು ಫೀಲ್ಡಲ್ಲೇ ಟ್ರೈನಿಂಗೂ ಆಯಿತು. ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗು ಅದೆಲ್ಲ ಆಯಿತು, ಅಲ್ಲೇ ಆಯಿತು 1 ವರ್ಷ. ನಾನು ಬೇರೆ ಬೇರೆ ಊರುಗಳಲ್ಲಿ ಟೋಟಲಿ ಒಂದು 10-12 ಊರುಗಳಲ್ಲಿ ನಾನು ಸರ್ವಿಸ್ ಮಾಡಿದ್ದೀನಿ. ಬೆಂಗಳೂರು, ಮೈಸೂರು, ಮ್ಯಾಂಗ್ಳೂರು, ಸೌತ್ ಕನ್ನಡ, ಆಮೇಲೆ ಲಿಂಗಸೂರಲ್ಲಿ ಮಾಡಿದ್ದೀನಿ. ನೆಕ್ಸ್ಟು ಹಾಸನ ಜಿಲ್ಲೆ ಬೇಲೂರಲ್ಲಿ ಮಾಡಿದ್ದೀನಿ. ಚಿಕ್ಕಮಗಳೂರು ಜಿಲ್ಲಾ ಸಕರಾಪಟ್ಟಣದಲ್ಲಿ ಮಾಡಿದ್ದೀನಿ. ಹುಣಸೂರಲ್ಲಿ ವರ್ಕ್ ಮಾಡಿದ್ದೀನಿ. ಎಡ್ಡೋಣಿನಲ್ಲಿ ವರ್ಕ್ ಮಾಡಿದ್ದೀನಿ. ಏನು ಸರ್, ಇಡೀ ಕರ್ನಾಟಕನೇ, ಇಡೀ ಮತ್ತೆ ಕೋಲ್ಕತ್ತಾನೂ ನಮ್ಮ ಇಂಡಿಯಾದಲ್ಲಿ. ಏನಂದರೆ, ಇದು ಹಗರಿ ಬೊಮ್ಮನಹಳ್ಳಿಯಲ್ಲಿ ಸರ್ವಿಸ್ ಮಾಡಿದ್ದೀನಿ, ತಳಕಲ್ಲಲ್ಲಿ ಸರ್ವಿಸ್ ಮಾಡಿದ್ದೀನಿ. ಅಟ್ ಎ ಟೈಮ್ 3 ಇನ್ಸ್ಟಿಟ್ಯೂಟ್ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದ್ದೀನಿ ನಾನು. ಹನುಮಸಾಗರ, ತಳಕಲ್ಲು, ನಿಯರ್ಲಿ 100 ಕಿಲೋಮೀಟರ್. ಇದು ನಮ್ದು ಬೆಲ್ ಸರ್ ಇದೆ. ಹೌದು, ಇರಲಿ. ನಮ್ಮ ಶಾಲೆ ಬೆಲ್ ಈ ಥರ ಅಂದ್ರೆ ಕೇಳಲ್ಲ ಸರ್, ಲೆಂತ್ ಐತೆ, ದೊಡ್ಡ ಶಾಲೆ ಇದು. ಅಲ್ಲಿ ಮಕ್ಕಳಿಗೆ ಕೇಳಲ್ಲ ಅನ್ನೋ ಉದ್ದೇಶಕ್ಕೆ ಇಂಥದ್ದು. ಹೌದು, ಇಲ್ಲ ಸರ್. ಆಮೇಲೆ ಮತ್ತೆ ತಳಕಲ್ಲು, ಹಗರಿ ಬೊಮ್ಮನಹಳ್ಳಿ ಮತ್ತು ಹನುಮಸಾಗರ 3 ಇನ್ಸ್ಟಿಟ್ಯೂಟ್ ಅಟ್ ಎ ಟೈಮ್ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿದ್ದೆ ನಾನು. ಬಟ್ ಸೆಲ್ಫ್ ಕುಕ್ಕು. ಹೆಂಡತಿ ಮಕ್ಕಳೆಲ್ಲ ಮೈಸೂರಲ್ಲಿ ಇರೋದು, ನಾನು ಇಲ್ಲಿ ಒಬ್ಬನೇ ಇದ್ದೆ ರೂಮ್. ಹೌದ್ರಿ. ಈವನ್ ಬಟ್ಟೆ ಒಕ್ಕೊಳ್ಳೋದಾಗಿರ್ಬೋದು, ಪಾತ್ರೆ ತೊಳ್ಕೊಳ್ಳೋದಾಗಿರ್ಬೋದು, ಎಲ್ಲ ಕೆಲಸ ನಾನೇ ಮಾಡ್ಕೊಳ್ಳೋದು. ಬಟ್ ನಾವು ಸೆಲ್ಫ್ ಆಗಿ ಮಾಡ್ಕೊಂಡು ನಾವು ಆದಷ್ಟು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಬದುಕಿನಲ್ಲಿ ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಅದು ಇಂಪಾರ್ಟೆಂಟ್. ಅದರಲ್ಲಿರೋ ಖುಷಿ ಬೇರೆ ಎಲ್ಲೂ ಇಲ್ಲ. ಸಾಧ್ಯವಾದಷ್ಟು ನಾವು ಡಿಪೆಂಡ್ ಆಗಬಾರ್ದು ಇನ್ನೊಬ್ಬರಿಗೆ. ಬಟ್ ಇವಾಗ ನಾನು ನಿವೃತ್ತಿ ಆದರೂ ಕೂಡ ನಾನು ಯಾವುದೇ ಊರಿಗೆ ಮದುವೆ ಕಾರ್ಯಕ್ರಮಕ್ಕೆ ಹೋಗಲಿ, ಅಥವಾ ಯಾವುದೇ ಸ್ವಂತ ಕೆಲಸದ ಮೇಲೆ ಹೋಗಲಿ, ಅಥವಾ ಯಾವುದೇ ಊರಿಗೆ ಹೋದಾಗ ಇನ್ನೂ 1-2 ತಾಸು ಟ್ರೈನ್ ಲೇಟ್ ಇದೆ, ಟೈಮ್ ಇದೆ ಅಂದ್ಕೊಂಡ್ರೆ, ಅಲ್ಲಿ ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ ಆಗಿರ್ಬೋದು, ನಾನು ಮ್ಯಾಥಮೆಟಿಕ್ಸ್ ಟೀಚ್ ಮಾಡ್ತೀನಿ. ಹೋಗ್ಬಿಟ್ಟು ಪಾಠ ಮಾಡ್ತೀನಿ. ಅದಕ್ಕಿಂತ ಹೆಚ್ಚಿಗೆ ಏನೂ ಬೇಕಾಗಿಲ್ಲ.
ಅದರಲ್ಲಿ ಒಂದು ತರ ಏನೋ ತೃಪ್ತಿ ನಿಮಗೆ ಸುಖ ತೃಪ್ತಿ ಇದೆ. ಆಮೇಲೆ ನಾವು ಟೀಚಿಂಗ್ ಪ್ರೊಫೆಷನಲ್ಲಿ ಸೇರಿದ್ದೀವಿ. ಟೀಚಿಂಗ್ ಪ್ರೊಫೆಷನಲ್ಲಿ 38 ವರ್ಷ ಕೆಲಸ ಮಾಡಿದ್ದೀವಿ ಅಂದರೆ ಅದು ನಿಜಕ್ಕೂ 7 ಜನ್ಮದ ಪುಣ್ಯ ಸರ್. ಟೀಚಿಂಗ್ ಅಂತ ಇದು ಒಂದು ಕೆಲಸ ಏನಿದೆಯಲ್ಲ, ಇದು ಪವಿತ್ರ ಕೆಲಸ. ಇದು ಪವಿತ್ರ ಕೆಲಸ. ಎಷ್ಟೊಂದು ಊರುಗಳಲ್ಲಿ ವರ್ಕ್ ಮಾಡಿದ್ದೀನಿ. ಯಾಕೆ ಈ ತರ ನಿಮಗೆ ಮನೋಭಾವನೆ? ನಿವೃತ್ತಿ ಹೊಂದಿದ್ಮೇಲೆ ಆರಾಮಾಗಿ ನೀವು ಒಂದೇ ಬೇರೆ ಈಗ ಸ್ನೇಹಿತರ ಜೊತೆಗೆ ಒಂದು ಊಟ ಮಾಡ್ಕೊಂಡು ಹಾಡಾಡೋದು ಅಥವಾ ಇನ್ಯಾವುದೋ ದೇಶ ಸಂಚಾರ ಮಾಡೋದು, ಪ್ರವಾಸ ಮಾಡೋದು ಮಾಡ್ತಾರೆ. ಬಟ್ ನೀವ್ ಯಾಕೆ ಈ ಸ್ಕೂಲ್ಗಳನ್ನ ತಿರುಗಾಡ್ಬಿಟ್ಟು ಆ ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಕತ್ತೀರಿ ನೀವು? ಬಟ್ ಏನಂದ್ರೆ, ಇದು ನಾವು ಶಿಕ್ಷಕರಾಗಿ ಸೇರಿಕೊಂಡದ್ದು ನನ್ನ ಸ್ವಂತ ಸ್ವ ಇಚ್ಛೆಯಿಂದ. ನಾನು ಬೇರೆ ಯಾವ ಕೆಲಸ ಸಿಕ್ಕರೂ ನಾನು ಹೋಗಿರಲಿಲ್ಲ. ಬಟ್ ಟೀಚಿಂಗ್ ಪ್ರೊಫೆಷನ್ನೇ ನಾನು ಮೊದಲಿಂದ ಲೈಕ್ ಮಾಡಿದೆ. ಈವನ್ ಹೈಸ್ಕೂಲಲ್ಲಿ ನಮಗೆ ಗುರುಬಸಪ್ಪ ಕನ್ನಳ್ಳಿ ಅಂತ ನಮಗೆ ಮ್ಯಾಥಮೆಟಿಕ್ಸ್ ಮಾಸ್ಟ್ರು ಹೈಸ್ಕೂಲಲ್ಲಿ, ಅವ್ರದ್ದು ಒಂದು ಪ್ರೇರಣೆ ಹೈಸ್ಕೂಲಲ್ಲಿ. ನಾನು ಹೈಸ್ಕೂಲಲ್ಲೇ ಕ್ಲಾಸ್ ಮಾಡೋಕ್ಕೆ ಅವರು ಅವಕಾಶ ಮಾಡಿಕೊಡ್ತಿದ್ರು. ಸೊ ಹಾಗಾಗಿ ನಾನು ಟೀಚರ್ ಆಗ್ಬೇಕನ್ನೋ ಭಾವನೆ ಅವಾಗಿಂದನೇ ಬಂತು ನನಗೆ, ಹೈಸ್ಕೂಲಲ್ಲೇ ಬಂತು ನನಗೆ. ಹಾಗಾಗಿ ನಾನು ಇದೇ ಒಂದು ವೃತ್ತಿನ ನಾನು ಆಯ್ಕೆ ಮಾಡಿಕೊಂಡೆ. ಸೊ ಈ ವೃತ್ತಿ ಇದೆಯಲ್ಲ, ಅದನ್ನೇ ಪ್ರವೃತ್ತಿಯಾಗಿ ಮಾಡ್ಕೊಂಡಿದ್ದೀನಿ ನಾನು. ಇದನ್ನೇ ಹವ್ಯಾಸ ಮಾಡ್ಕೊಂಡಿದ್ದೀನಿ, ಬದಲಾವಣೆ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೊಂದು ಏನಂದರೆ, ಸರ್ಕಾರದಿಂದ ಬರ್ತಕ್ಕಂಥದ್ದು ಪೆನ್ಷನ್ ಏನಿದೆಯಲ್ಲ, ಅದು ಉಚಿತವಾಗಿರ್ತಕ್ಕಂಥದ್ದು. ನಾವೇನು ಕೆಲಸ ಮಾಡಲ್ಲ, ಕೆಲಸ ಮಾಡದೆ ಬರ್ತಕ್ಕಂಥದ್ದು ಅದು ಅಮೌಂಟ್. ಸೊ ಹಾಗಾಗಿ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು 8 ಕ್ಲಾಸ್ ಆದರೂ ಮಿನಿಮಮ್ ಎಲ್ಲಾದರೂ ಯಾವ್ದಾದ್ರು ಊರು ಹೋಗಿ ಅಥವಾ ಮೈಸೂರಲ್ಲಿ, ಮೈಸೂರಲ್ಲಿ ಸರ್, ನಮ್ಮ ಕುಷ್ಟಗಿಯಲ್ಲಿ ಸರ್ ಅಂದ್ರೆ ಒಂದು 400 ಕಿಲೋಮೀಟರ್ ಪ್ರಯಾಣ ಆಗುತ್ತೆ ಅಲ್ಲಿಂದ ಇಲ್ಲಿಗೆ. ಬಟ್ ಅಂದ್ರೆ ನಮ್ದು ಇಲ್ಲಿ ನಾನು ಒರಿಜಿನಲಿ ಈ ಭಾಗ ಹೈದರಾಬಾದ್ ಕರ್ನಾಟಕ ಭಾಗದವನಾಗಿರೋದ್ರಿಂದ, ಆಮೇಲೆ ರಿಲೇಷನ್ಸ್ ಎಲ್ಲ ಮ್ಯಾಕ್ಸಿಮಮ್ ಇದೇ ಭಾಗದಲ್ಲಿ ಇರೋದ್ರಿಂದ, ಮತ್ತೆ ಮದುವೆ ಫಂಕ್ಷನ್ಗಳಿಗೆ ಅದಕ್ಕೆಲ್ಲ ಬಂದೇ ಬರ್ತೀವಿ. ಸೊ ಅಂಥ ಟೈಮ್ನಲ್ಲಿ ಬಿಡು ಮಾಡ್ಕೊಂಡು ಒಂದಿನ ಎಕ್ಸ್ಟ್ರಾ ಇದ್ಕೊಂಡು ನಾನು ಸರ್ವಿಸ್ ಕೊಡ್ತೀನಿ ಸರ್. ಏನ್ ಸರ್ ನೀವು ಅಲ್ಲ, ಈ ಭಾವನೆಗೆ ನಾವು ನಿಮಗ ತುಂಬಾ ಥ್ಯಾಂಕ್ ಯು ಸರ್, ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು. ಯಾಕಂತಂದ್ರೆ ಸರ್, ಸಾಕು ಬಿಡು, ಇಷ್ಟು ದಿನ ನಾನು ಪ್ರಯಾಣ ಮಾಡೀನಿ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ, ಇಷ್ಟು ಪಾಠ ಮಾಡಿದ್ದೀನಿ, ಸಾಕಿನ್ ರೆಸ್ಟ್ ತಗೊಳ್ಳೋಣ ಅಂತಕ್ಕಂಥ ಮನೋಭಾವನೆ ಇರುತ್ತೆ ಕೆಲವರಲ್ಲಿ. ಸಾಕಪ್ಪ, ಇದು ಶಾಲೆ ಬಿಟ್ರೆ ಸಾಕು ಅಥವಾ ಇನ್ಸ್ಟಿಟ್ಯೂಟ್ ಬಿಟ್ರೆ ಸಾಕಿನ್ ಹೊಲದಲ್ಲಿನೋ ಇನ್ನೆಲ್ಲೋ ಆರಾಮಿರೋಣ ಅಂತ ಅವ್ರು ಯೋಚನೆ ಮಾಡ್ತಾರೆ. ಬಟ್ ನಿಮ್ಮ ಯೋಚನೆ ಆಗಿರ್ಲಿಲ್ಲ. ಬಟ್ ಶಿಕ್ಷಕರಂದ್ರೆ ನನ್ನ ಪ್ರಕಾರ ಶಿಸ್ತು, ಕ್ಷಮಾಗುಣ ಕಲಿಸ್ತಕ್ಕಂಥ ಒಂದು ಭಾವನೆ ಇರಬೇಕು. ಸೊ ನಮ್ಮ ಉಸಿರಲ್ಲಿ ಈ ಮೂರನ್ನ ಅಳವಡಿಕೆ ಮಾಡ್ಕೋಬೇಕು. ಒಬ್ಬ ಶಿಕ್ಷಕ ಅಂದ್ರೆ ಏನು ಅಂತ ಅರ್ಥ ಅಳವಡಿಕೆ ಮಾಡ್ಕೋಬೇಕು ನಾವು. ಸೊ ನಮ್ಮ ನರನಾಡಿನಲ್ಲಿ ಉಸಿರೇನೆ ಪಾಠ ಮಾಡ್ತಕ್ಕಂಥ ಒಂದು ಏನ್ ಕೆಲಸ ಏನಿದೆ ಅಲ್ಲ, ಅದನ್ನ ನಮ್ಮ ಉಸಿರನ್ನಾಗಿ ಮಾಡ್ಕೋಬೇಕು. ನಾವು ನಮ್ಮ ಉಸಿರನ್ನಾಗಿ ಮಾಡ್ಕೋಬೇಕು. ಅಂದಾಗ ಮಾತ್ರ ನಾವು ಒಬ್ಬ ಒಳ್ಳೆ ಶಿಕ್ಷಕರ ಆಗ್ಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ನಾವು ಎಷ್ಟು ವರ್ಷ ಶಿಕ್ಷಕ ವೃತ್ತಿ ಮಾಡಿದ್ರು ಕೂಡ ಇನ್ನೂ ಕಲಿತಕ್ಕಂಥದ್ದಿದೆ, ಇನ್ನೂ ಹೇಳ್ಕೊಡ್ತಕ್ಕಂಥದ್ದಿದೆ. ಇದರಲ್ಲಿ ಸಾಕಂತಕ್ಕಂಥದ್ದು ಇಲ್ವೇ ಇಲ್ಲ, ಎಂಡ್ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ನಾವು ದೇವರಲ್ಲಿ ಬೇಡ್ಕೋಬೇಕು, ಇನ್ನೂ ಆಯುಷ್ಯ ಕೊಡಪ್ಪ ದೇವರೇ, ನನಗೆ ಇನ್ನೂ ಒಂದಿಷ್ಟು ಪಾಠ ಮಾಡ್ಬೋದಲ್ಲ ಅಂತ ನಾವು ದೇವರಲ್ಲಿ ಬೇಡ್ಕೋಬೇಕಾಗ್ತದೆ. ನಿಜ ಸರ್. ಈಗ ನಿವೃತ್ತಿ ಅಂತೂ ಆಯ್ತು, ಈ ರೀತಿ ಎಲ್ಲ ಇದನ್ನ ಮಾಡ್ತಾ ಇದ್ದೀರಿ. ಈಗ ಈ ಶಿಕ್ಷಕ ವೃತ್ತಿಯಿಂದ ನೀವು ಏನು ಕಲ್ತೀರಿ ಸರ್? ಅದು ಶಿಕ್ಷಕ ವೃತ್ತಿ ಅಂದರೆ, ಈಗ ನಾನು ಒಬ್ಬ ಶಿಕ್ಷಕನಾಗಬೇಕಂದ್ರೆ ಅಥವಾ ಈ ಒಂದು ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಪಡೆಯಬೇಕಂದ್ರೆ ನನಗೆ ಶಿಕ್ಷಕರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇದು. ಶಿಕ್ಷಕರಿಲ್ಲದೆ ನಾವೇನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ನಮ್ಮ ಸೊಸೈಟಿ ನಮಗೆ ಕೊಟ್ಟಿದೆ ಶಿಕ್ಷಕರನ್ನಾಗಿ. ನನಗೆ ಒಂದು ಜೀವನ ಕೊಟ್ಟಿದೆ. ಆಮೇಲೆ ನಮ್ಮ ಇಡೀ ಕುಟುಂಬನೇ ಇದರಿಂದ ಸೆಟಲ್ಮೆಂಟ್ ಆಗಿದೆ ಲೈಫಲ್ಲಿ. ಬ್ರದರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು. ನಾನೇ ದೊಡ್ಡ ಮಗ ಆಗಿರೋದ್ರಿಂದ ಎಲ್ಲರನ್ನೂ ಒಂದು ಹಂತಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಯಿತು. ಎಲ್ಲ ತಮ್ಮ ತಂಗಿ ಎಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ, ನಾನು ಮೈಸೂರಲ್ಲಿ ಸೆಟ್ಲ್ ಆಗಿದ್ದೀನಿ. ನನ್ನ ಪರಿಸ್ಥಿತಿ ಯಾವ ಥರ ಇತ್ತಂದರೆ, ಶಿಕ್ಷಕರ ಪ್ರೇರಣೆಯಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಶಿಕ್ಷಕನಾಗಿ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀನಿ. ಸೊ ಅದನ್ನೇ ನಾನು ಹಿಂದೆ ತಿರುಗಿ ನೋಡಿ ಈಗ ಇರ್ತಕ್ಕಂಥ ಮಕ್ಕಳಿಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಾನು ಸಹಾಯ ಮಾಡಬೇಕು. ಈವನ್ ITI ಮಾಡಿರಲಿ, ಡಿಪ್ಲೊಮಾ ಮಾಡಿರಲಿ ಅಥವಾ PU ಮಾಡಿರಲಿ, ಅವರು ಏನು ಕ್ವಾಲಿಫಿಕೇಷನ್ ಇದೆ ಅಂಥದ್ರ ಪ್ರಕಾರ ನಾನು ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಆಗಿರ್ಬೋದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾದರೂ ಒಂದು ಅವ್ರಿಗೆ ಲೈಫ್ ಸೆಟಲ್ಮೆಂಟ್ ಮಾಡ್ತೀನಿ ನಾನು. ಈವನ್ ಮುರುಳಿನಲ್ಲಿ, ಯಲಬುರ್ಗಿ ತಾಲೂಕು ಮುರುಳಿನಲ್ಲಿ ಒಬ್ಬರು ಬ್ಲೈಂಡ್ ಇದ್ದರು.
ಪ್ರಹ್ಲಾದ ದೇಸಾಯಿ ಅಂತಂದು. ಸೊ ಅವ್ರನ್ನೂ ಕೂಡ ನಾನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ, ನಾನು 1985ನಲ್ಲಿ ಅಪಾಯಿಂಟ್ ಆದಾಗ ನಾನು ಟೆಂಪ್ರರಿ ಇದ್ದೆ, 2.5 ವರ್ಷ ಕಾಂಟ್ರಾಕ್ಟ್ ಬೇಸಲ್ಲಿದ್ದೆ. ಆಮೇಲೆ 1988ಅಲ್ಲಿ KPSಸಿಂದ ಸೆಲೆಕ್ಷನ್ ಆದೆ. ಅವಾಗ ಪ್ರಹ್ಲಾದ್ ದೇಸಾಯಿ ಮುರುಡಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅವರಿಗೆಲ್ಲ ಟ್ರೈನಿಂಗ್ ಎಲ್ಲ ಕೊಡಿಸಿ ಅವರು ಯಾವ ಮಟ್ಟಕ್ಕೆ ಬೆಳೆದ್ರಂದರೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಇರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರು ಅವರಿಗೆ ಅವರಿಂದ ಸನ್ಮಾನ ಸ್ವೀಕರಿಸಿದ್ರು. ಅವರು ಆ ಮಟ್ಟಕ್ಕೆ ಬೆಳೆದ್ರು. ಅವರು ಜೊತೆಗೆ ಅವರು ಒಂದು 500ರಿಂದ 600 ಜನಕ್ಕೆ ಉಚಿತವಾಗಿ ಸೈಟ್ಗಳನ್ನೆಲ್ಲ ಕೊಡಿಸಿದ್ರು. ಕುಂಟರು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ಗೆ ಆ ಮಟ್ಟಕ್ಕೆ ಬೆಳೆದ್ರು ಅವರು. ಸೊ ಈ ನನಗೆ ನಿಜವಾಗ್ಲೂ ಇದು ತೃಪ್ತಿ ಇದೆ, ಶಿಕ್ಷಕ ವೃತ್ತಿಯಿಂದ ತೃಪ್ತಿ ಇದೆ. ಸೊ ಹಾಗಾಗಿ ನಾನು ಈ ವೃತ್ತಿನೇ ಮಾಡ್ಕೊಳೋದ್ರಿಂದ ಆಮೇಲೆ ರಿಟೈರ್ಡ್ ಆದರೂ ಕೂಡ ಅಂದರೆ ರಿಟೈರ್ಡ್ ಅಂದರೆ 60 ವರ್ಷ ಆಗಿದೆ ಅಂತ ರಿಟೈರ್ಡ್ ಆಗಿದ್ದೀವಿ ನಾವು ಅಷ್ಟೇ. ಬಟ್ ಪಾಠ ಮಾಡ್ತಕ್ಕಂಥ ವೃತ್ತಿ ಅಥವಾ ಪ್ರವೃತ್ತಿಯಿಂದ ನಾವು ರಿಟೈರ್ಡ್ ಆಗಿಲ್ಲ. ಮಾನಸಿಕವಾಗಿ ದೈಹಿಕವಾಗಿ ಇನ್ನೂ ನೀವು ಸಾಮರ್ಥ್ಯ ಇದೆ. ಇನ್ನೂ ನಾವು ಬಟ್ ಇದು ಈಗಲೂ ನಮ್ಮ ಮ್ಯಾಥಮೆಟಿಕ್ಸ್ ಮಾಸ್ಟ್ರು ಇನ್ನೂ ಚೆನ್ನಾಗಿದ್ದಾರೆ. 83-84 ವಯಸ್ಸಿದೆ. ಅವರು ಕಲಿಸಿದ ಮಾಸ್ಟ್ರು SSLC 8th and 10th ಕಲಿಸಿದ ಮಾಸ್ಟರ್ಗಳು. ಅವರು ನನ್ನ ರಿಟೈರ್ಮೆಂಟ್ ಫಂಕ್ಷನ್ಗೂ ಕರೆಸಿದ್ದೆ. ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ದಿನ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ವಿದ್ಯಾರ್ಥಿಗಳನ್ನು ನೋಡಿದ್ರೆ ನಮಗೆ ಹುಮ್ಮಸ್ ಶಿಕ್ಷಣ, ಅದು ಕೂಡ ನೀವು ಎಷ್ಟು ಲವಲವಿಕೆಯಾಗಿದ್ದೀರಿ, ಕಲಿಬೇಕಂತ ಒಂದು ಮನಸ್ಸಲ್ಲಿ ಒಂದು ಹುಮ್ಮಸ್ಸಿದೆ, ಹುರುಪಿದೆ. ಆಮೇಲೆ ಮೈಸೂರಲ್ಲಿ ಸೆಟ್ಲ್ ಆಗಿದ್ದೀನಿ. ಮ್ಯಾಕ್ಸಿಮಮ್ ಸರ್ವಿಸ್ ಮಾಡಿದ್ರು ಟೋಟಲಿ 38 ವರ್ಷ ಸರ್ವಿಸ್ ಮಾಡಿದ್ದೀನಿ. ಬ್ಯಾಂಗ್ಳೂರು, ಲಿಂಗಸೂರು, ಬೇಲೂರು, ಹಾಸನ ಡಿಸ್ಟ್ರಿಕ್ಟ್, ಬೇಲೂರು, ಸಕರಾಯಪಟ್ಟಣ, ಚಿಕ್ಕಮಗಳೂರು ಜಿಲ್ಲಾ, ಎಟ್ಟೋಣಿ ಮೂರು ಹತ್ರ ಎಟ್ಟೋಣಿ ಕೂಡ ಪ್ರಿನ್ಸಿಪಾಲ್ ಆಗಿದ್ದೀನಿ. ಹನುಮಸಾಗರ KL ಪ್ರಿನ್ಸಿಪಾಲ್ ಆಗಿದ್ದೀನಿ. ಹಗರಿ ಬೊಮ್ಮನಹಳ್ಳಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ. ಒಂದು ಹೈಸ್ಕೂಲಲ್ಲಿ ರಾಜ್ಯ ಮಟ್ಟಕ್ಕೆ ನಾವು ಮೊದಲೇ ಎಷ್ಟು ನಂಬರ್ ಬರಬೇಕು, ರಾಜ್ಯ ಮಟ್ಟದಲ್ಲೇ ನಾವು ಬರಬೇಕು. ಎಲ್ಲ ನಮ್ಮ ಈ ಒಂದು ಹೆಸರೇ ಬರ್ಬೇಕಂತ ನಿಮ್ಮ ಮನಸ್ಸಲ್ಲಿ ಇದ್ದಾಗ ನಿದ್ದೆ ಅವೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಯಾವ ಲೆಕ್ಕಕ್ಕೆ ನಾವು ಓದ್ಬೇಕಷ್ಟೇ, ಕಷ್ಟಪಟ್ಟು ಓದಬೇಕು. ಪೋಸ್ಟ್ಪೋನ್ ಮಾಡಕ್ಕೆ ಹೋಗ್ಬೋದು. ಪೋಸ್ಟ್ಪೋನ್ ಮಾಡಿದ್ರೆ ಅಲ್ಲಿ ನೀವು ಹಿಂದೆ ಬಿಡ್ತೀರಿ. ಅರ್ಥ ಆಯ್ತಾ? ದಯವಿಟ್ಟು ಬೆಳಗ್ಗೆ ಬೇಗನೆ ಹೇಳ್ತಕ್ಕಂಥ ಅಭ್ಯಾಸನ ಬೆಳೆಸ್ಕೊಳ್ಳಿ. ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆ ಖುಷಿನೇ ಬೇರೆ. ಇವತ್ತು ಬೇರೆ ದಿನಗಳಿಗೆ ಕಂಪೇರ್ ಮಾಡಿದರೆ ಇವತ್ತಿನ ಖುಷಿನೇ ಬೇರೆ. ನೀವು ಆಕ್ಟಿವ್ ಆಗಿರಿ, ಪಾದರಸಂತರ ಇರಬೇಕು. ಮರ್ಕುರಿ ಆಯ್ತಾ? ಸ್ವಾಮಿ ವಿವೇಕಾನಂದರು ವಿದ್ಯಾರ್ಥಿಗಳು ಹೇಳಿದ್ರೆ